ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ. ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ನಮ್ಮ ಗಿಲ್ಲಿ ಹಾವಳಿ ಇದೆಯಲ್ಲ ಗುರು, ಯಾರಿಗೂ ಬಿಡ್ತಿಲ್ಲ ಗುರು. ನೀವೇ ನೋಡ್ಕೊಂಬರ್ರಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಅವ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಬನ್ನಿ ಗೈಸ್, ವಿಡಿಯೋ ನೋಡ್ಕೊಂಬರೋ. ಒಬ್ಬ 5 ಜನ ಗುರು, ಈ ಸೀಸನ್ ನಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಒಂದು 5 ಜನ ಬಂದಿದ್ದಾರೆ ಗುರು. ವಿಚಿತ್ರ ಪ್ರಾಣಿಗಳು ಬಂದಿದ್ದಾರೆ, ಸಾರಿ ಗೆಸ್ಟ್ಗಳು ಬಂದಿದ್ದಾರೆ, ಓಕೆನಾ? ಆ ಗೆಸ್ಟ್ಗಳಿಗೆ ನಮ್ ಗಿಲ್ಲಿ ಟ್ರೀಟ್ ಮಾಡ್ತಿದ್ದಾನೆ. ಅಬ್ಬಾ ಎಂತ ಒಳ್ಳೆ ಟ್ರೀಟ್ ಗೊತ್ತಾ. ಗಡ 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 ಅಲ್ಲಾಡ್ತಿದ್ದಾರೆ ಅವ್ರ ಗೆಸ್ಟ್ಗಳು, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾನೆ. ನೀವೇ ನೋಡ್ಕೊಂಬರ್ರಿ. ರಜತಣ್ಣ, ನೀನ್ ಯಾಕಪ್ಪ ರೊಚ್ಚೆ ಗೆದ್ದಾಳ್ತಿದ್ದಿ? ನೀನು ಹೋಗಿದ್ದಿ, ಅವ್ನು ಹೇಳ್ತಿದ್ದಾನೆ, ಅವನದೇನು ತಪ್ಪಿದೆ? ಅದ್ರಾಗ ಏನನ್ನ ತಪ್ಪಿದ್ರೆ ನೀನು ಮಾತಾಡು, ಓಕೆನಾ? ನೀನು ರೊಚ್ಚಿಗೆದ್ದು ಸೀದಾ ಮಾತಾಡು, ಅದು ಮಾತಾಡು. ಗುರು, ಮೊದಲು ನೀನು ಇನ್ಸ್ಟಾಗ್ರಾಮು ಹಿಸ್ಟ್ರಿ ಚೆಕ್ ಮಾಡಿ ಹೊರಗೋಗಿ, ಆಮೇಲೆ ಗೊತ್ತಾಗತ್ತೆ ಗಿಲ್ಲಿ ಅಂದರೆ ಇದು. ಗಿಲ್ಲಿ ಫ್ಯಾನ್ಸು ಸೈಕೋ ಗುರು, ಸೈಕೋ, ಓಕೆನಾ? ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸತ್ಯವಾಗ್ಲೂ ರಜತಣ್ಣ ನೀನ್ ಬಿಟ್ಟಿ ತಿನ್ನಕ್ ಬಂದಿದ್ದೆ ಅಂದ್ರೆ ತಪ್ಪು ಸರ್. ನೀವ್ ಹೆಂಗ್ ತಡ ತೊಂದ್ರೆ ಇಲ್ಲ, ಅದು ಪರ್ಸನಲಿ ಹರ್ಟ್ ಆಗ್ಬಾರ್ದು. ನಾನು ಮೊದ್ಲೇ ಊಟದ ದಿವಸದಲ್ಲಿ ಮಾತ್ರ ನನಗೆ ಆಗಲ್ಲ. ಬಿಟ್ಟಿ ತಿನ್ನಕ್ ಯಾರು ಬರ್ತಾರೆ? ಬೇಜ ಹಂಗ ಮಾತಾಡ ಬೇಜಾರ. ಆಮೇಲೆ ಒಂದ್ ಮಂಜಿಗೆ ಹೋಗ್ಬಿಟ್ಟು 3ನೇದ 7ನೇದ ಮದುವೆ ಅಂದ್ರೆ ಅದೆಲ್ಲ ತಪ್ಪು. ನೀನ್ ತಮಾಷೆ ಮಾಡು, ನಾವು ತಮಾಷೆ ಮಾಡ್ತೀವಿ. ಗುರು, ನಿನಗ್ ಪರ್ಸ್ನಲಿ ಏನು ರಜತ್ ನೀನ್ ಬಿಟ್ಟಿ ತಿನ್ನಕ್ ಬಂದಿದ್ದೆ ಅಂತ ನಿನಗೆ ಹರ್ಟ್ ಮಾಡ್ತಿಲ್ಲ ಅಂತ. ಅವ್ನ್ ಮಾತಾಡೋದು ಹಂಗ ಗುರು. ಇಷ್ಟ ಇದ್ರೆ ಒಳಗಿರು, ಇಲ್ಲ ಹೊರಗ್ ಬಾ, ಓಕೆನಾ? ಕಾವು ನನಗೆ ಕಾವು ತುಂಬಾ ಇಷ್ಟ. ಗಾಯ್ಸ್, ನಿಮಗೆ ಅನ್ಸ್ತಿರ್ಬೋದು, ಏನಪ್ಪ ನಮ್ ಗಿಲ್ಲಿ ಹಿಂಗ್ ಮಾತಾಡ್ತಿದ್ದಾನೆ, ಫುಲ್ ಓವರ್ ಆಗಿ ಆಕ್ಟಿಂಗ್ ಮಾಡ್ತಿದ್ದಾನೆ. ಇಲ್ಲ ಗುರು, ಅವ್ರು ಏನು ಒಳಗೆ ನಾಟಕ ಮಾಡ್ತಿದಾರಲ್ವ ಹೋಗಿ, ಅದಕ್ಕೋಸ್ಕರ ನಮ್ ಗಿಲ್ಲಿ ಮಾಡ್ತಿರೋದೇ ಕರೆಕ್ಟ್. ನಮ್ ಗಿಲ್ಲಿಗೆ ಯಾರು ಸಪೋರ್ಟಿವ್ ಆಗಿದ್ದೀರ ಅವ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಓಕೆನಾ? ಇಲ್ಲ ಮ್ಯಾನೇಜರ್ ಸರ್, ನಂಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನೆ. ಗೊತ್ತಿಲ್ಲ. ಆಯ್ತು, ಎಂಡ್ ಆಫ್ ದಿ ಡೇ ಯಾರು ಅಂತಾನೆ ಗೊತ್ತಿಲ್ಲ ಅಂತ ನಿಮಗೆ ಹರ್ಟ್ ನಾನು ನೋಡ್ತೀನಿ, ಏನು ಗೊತ್ತಿಲ್ಲ ಅಂತ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಯಾಕೆ ನನ್ನ ಬಗ್ಗೆ ಕಾವ್ಯ ಮೇಡಮ್, ಅಲ್ಲಿ ಅವ್ರ ಕಾಟ ಕೊಡಕ್ ಬಂದಿದ್ದಾರೆ ಅಂದ್ರೆ ಒಳಗಿದ್ದು ನೀನ್ ಕೂಡ ಕಾಟ ಕೊಡ್ತೀಯ ಅಲ್ಲವ? ಆದ್ರೆ ಸರಿಯಾಗಿ ಫ್ರೆಂಡ್ಸ್ ಆಗಿ ಇರು, ಇಲ್ಲಾಂದ್ರೆ ಬಿಟ್ಬಿಡವ. ನೀನಂತರೂ ಈ ವಿಡಿಯೋ ನೋಡಲ್ಲ ಇವಾಗ ಸದ್ಯಕ್ಕೆ. ಹೊರಗೆ ಬಂದ್ಮೇಲೆ ನೋಡು, ನೀನ್ ಮಾಡಿ ಸರಿನಾ ತಪ್ಪಂತ ಗೊತ್ತಾಕತ್ತೆ, ಓಕೆನಾ? ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೌದಪ್ಪ, ನಾನು ಎಲ್ಲ ಸರಿ ಅಂತ ಹೇಳ್ತಿಲ್ಲ. ಇಲ್ಲಿ ಮಾತಾಡಿದ್ದು ತಪ್ಪಂತ ನಾನು ಕೂಡ ಹೇಳ್ತೀನಿ, ಇಡೀ ಕರ್ನಾಟಕ ಜನ ಕೂಡ ಹೇಳ್ತಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ, 1, 2 ಅವ್ರ ಪರ್ಸ್ನಲ್ ವಿಷಯ ಮಾತಾಡೋದು ತಪ್ಪು, ಓಕೆನಾ? ಆದರೂ ಕೂಡ ಇವ್ರೇನು ಟಾರ್ಗೆಟ್ ಇಟ್ಕೊಂಡು ಬಂದಿದ್ದಾನಲ್ವ. ಫಸ್ಟ್ ಆಫ್ ಆಲ್ ನಮ್ಮ ರಜತ್ ಚಾನ್ಸ್ ಸಿಕ್ಕಿದೆ ಗುರು, ಅದಕ್ಕೋಸ್ಕರ ಮಿಸ್ ಮಾಡ್ಕೊತಿಲ್ಲ ಅವನು. ಆದರೂ ನಮ್ಮ ಗಿಲ್ಲಿ ಬಿಡಲ್ಲ ಗುರು, ಅಲ್ಲಾಡಿಸ್ಬಿಡ್ತಾನ. ಆದರೂ ಗುರು, ರಜತ್ ಅಂತವರಿಗೆ ಫೇಸ್ ಮಾಡ್ಬೇಕಂದ್ರೆ ಧೈರ್ಯ ಬೇಕು. ಆ ಡಬಲ್ ಗುಂಡಿಗೆ ನಮ್ಮ ಗಿಲ್ಲಿಗಿದೆ, ಓಕೆನಾ? ಸ್ವಾಗತ ಕರೋ ಹಮಾರ. ಇಲ್ಲಿಗೆ ಪಾಠ ಕಳಿಸ್ಬಿಟ್ಟು ಬರ್ಲಿ ಅಂತ ನಂಗೆ ಆಸೆ. ಯಾಕಂದ್ರೆ ಅವ್ರಿಗೆ ಪಾಠ ಕಳ್ಸಕ್ ಅವ್ರಿಬ್ರೇ ಕರೆಕ್ಟ್. ಮಿಕ್ಕಿದವ್ರು ಏನಂದೆ ಪಾಠ ಕಲಿಸ್ಬೇಕಾ? ಲೇ ಸೆಡೆ, ಮೊದಲು ನೀನು ಪಾಠ ಕಲಿ, ಓಕೆನಾ? ಫಸ್ಟ್ ಆಫ್ ಆಲ್ ನೀನು ಸರಿಯಾಗಿರು. ಗಿಲ್ಲಿಗಿಂತ ದೊಡ್ಡನಲ್ವಾ ವಯಸ್ಸಿನಾಗ, ಆದರೂ ಕೂಡ ನಿನಗೆಲ್ಲಿದೆ ಬುದ್ಧಿ? ನಿನಗೆ ಮಣ್ಕಾಲ್ನಾಗಿದೆ, ಸಾರಿ ಮಣ್ಕಾಲ್ನಾಗೂ ಇಲ್ಲ, ಕಾಲ್ನಾಗಿದೆ. ಅವನಿಗೆ ಇಲ್ಲಿದೆ, ಅದಕ್ಕೋಸ್ಕರ ಅಲ್ಲಿ ಒಳಗಿದ್ದಾನೆ. ವಾರದೊಳಗೆ ನನಗೂ 3 ದಿವಸಕ್ಕೆ ಕರೆದಿದ್ದಾರೆ. ಬಿಗ್ ಬಾಸ್ ಹೋಗ್ತಾ ಇದ್ದೀನಿ. ಹೋದ್ರೆ ಗಿಲ್ಲಿಗೇನೆ ಪಾಠ ಕಲಿಸ್ಬಿಟ್ಟು ಬರ್ತೀನಿ ನಾನು. ಯಾಕಂದ್ರೆ ಅಷ್ಟು ಇರಿಟೇಷನ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ರು ಮನೆಯಿಂದ ಹುಚ್ಚರಾಗಿ ಆಚೆ ಬರ್ತಾ ಇದಾರೆ ಅಂದ್ರೆ ಕಾರಣ ಗಿಲ್ಲಿನೇ. ಹೌದಪ್ಪ, ನಿನಗೆ ಬುದ್ಧಿ ಇದ್ದಿದ್ರೆ ನೀನು ಇಂಥ ನಾಟಕ ಮಾಡ್ತಿದ್ದಿಲ್ಲ, ಓಕೆನಾ? ಅದ್ಯಾವುದೋ ಬೀದಾಗ ಹೋಗೋ ಡಾಗ್ ತಗೊಂಬಂದು 1000 ಕೋಟಿ 100 ಕೋಟಿ ಅಂತ ನೀನು ಹೇಳ್ತೀಯಲ್ಲ, ಪಬ್ಲಿಕ್ಕಿಗೆ ನೀನು ಗೂಬೆ ಕುಂದಿರ್ಸ್ತೀಯಲ್ಲ. ನೀನು ಎಷ್ಟು ದೊಡ್ಡ ಪುಣ್ಯಾತ್ಮ ಇರ್ಬೋದು, ಓಕೆನಾ? ನೀನು ಗಿಲ್ಲಿಗೆ ಹೋಗಿ ಹೇಳ್ತೀಯ. ಮೊದಲು ನಿನ್ನ ತೊಳಕ, ಆಮೇಲೆ ಬೇರೆಯವ್ರದ್ದು ಹೋಗಿ ತೊಳಿ, ಅರ್ಥ ಆಯ್ತಾ? ಗುರು, ನನ್ನ ಕಂಟೆಂಟ್ ಏನಂತ ನಿಮಗೆಲ್ರಿಗೂ ಗೊತ್ತಿದೆ. ನಾನು ರೋಸ್ಟಿಂಗ್ ಮಾಡ್ತೀನಿ, ಓಕೆನಾ? ಟ್ರೋಲ್ ಮಾಡ್ತೀನಿ. ಆದರೂ ಕೂಡ ಈ ಎಪಿಸೋಡ್ ನೋಡಿ, ಹಾಗೆ ನಮ್ಮ ಗಿಲ್ಲಿ ವಿಡಿಯೋಸ್ ನೋಡಿ, ವಿಡಿಯೋ ಮಾಡಲೇಬೇಕಂತೇಳಿ ಬಂದು ಮಾಡ್ತಿದ್ದೀನಿ. ನಮ್ಮ ಗಿಲ್ಲಿ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಲೈಕ್ ಮಾಡಿಕೊಡ್ರಿ. ಹೀಗೆ ಇಂಟ್ರೆಸ್ಟ್ ಕೂಡ ತೊಗೊಂಬರ್ತಿರ್ತೀನಿ. ಓಕೆ, ಬಾಯ್ ಗೈಸ್.